ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಫ್ರೆಶ್ ಆಗಿರುವಂಥ ಕ್ಯಾರೆಟ್ ನಾನು ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಮೇಲೆ ಸಿಪ್ಪೆ ತೆಗೆದಿದ್ದೀನಿ. ಇದ್ರ ಜೊತೆಗೆ ಒಂದು ಚಿಕ್ಕ ತುಂಡು ಬೀಟ್ರೋಟ್ ನಾನು ತೊಗೊಂಡಿದ್ದೀನಿ. ಇದು ಬೇಕಿದ್ದರೆ ತೊಗೋಬೋದು, ಇಲ್ಲಾಂದರೆ ಬೇಡ. ಬೀಟ್ರೋಟು ನಾನು ಒಳ್ಳೆ ಕಲರ್ ಬರಲಿ ಅನ್ನೋದಕ್ಕೋಸ್ಕರ ಒಂದು ಚಿಕ್ಕ ತುಂಡನ್ನು ನಾನು ತೊಗೊಂಡಿದ್ದೀನಿ. ಈಗ ಇದೆಷ್ಟನ್ನು ತುರಿದು ಇಟ್ಕೋಬೇಕು. ನೋಡಿ, ಅಷ್ಟು ನಾನು ತುರಿದಿದ್ದೀನಿ ಕ್ಯಾರೆಟು ಮತ್ತು ಬೀಟ್ರೋಟು. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿನ ಕೆಂಪಗಾಗೋ ತನಕ ಹುರಿದ್ಬಿಟ್ಟು ತೆಗೆದಿಡ್ತೀನಿ. ನೋಡಿ, ಗೋಡಂಬಿ ಕೆಂಪಗಾಗಿದೆ. ಇದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಟು ಅದೇ ರೀತಿ ದ್ರಾಕ್ಷಿನೂ ಹುರಿದ್ಬಿಟ್ಟು ತೆಗಿತೀನಿ. ದ್ರಾಕ್ಷಿ ಗೋಡಂಬಿ ಹುರಿದು ಆಯಿತು. ಈ ರೀತಿ ಒಂದು ಬಟ್ಲಲ್ಲಿ ತೆಗೆದಿಟ್ಟಿದ್ದೀನಿ. ಈಗ ಅದೇ ಬಾಣಲಿಗೆ ತುರಿದಿರೋ ಅಂಥ ಕ್ಯಾರೆಟು ಮತ್ತು ಬೀಟ್ರೋಟು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಹಾಲು ಮತ್ತು ಸ್ವಲ್ಪ ನೀರನ್ನು ಹಾಕಬೇಕು. ಒಂದು ಅಳತೆ ಇಷ್ಟೇ ಹಾಕಬೇಕು ಅಂತ ಇಲ್ಲ. ಒಂದು ದೊಡ್ಡ ಲೋಟದಲ್ಲಿ ಒಂದು ಅರ್ಧ ಲೋಟ ಹಾಲು ಮತ್ತು ಅರ್ಧ ಲೋಟ ನೀರು ನಾನು ಹಾಕಿದ್ದೀನಿ. ಹೆಚ್ಚು ಕಮ್ಮಿ ಹಾಕ್ಬೋದು. ಈಗ ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಜೋರಾಗಿ ಕುದಿ ಬರೋದಕ್ಕೆ ಬಿಡ್ತೀನಿ. ಚೆನ್ನಾಗಿ ಬೇಯಬೇಕು. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ ಅಲ್ಲ. ಈಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ಕೊನೆಯವರೆಗೂ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಬೇಯಿಸಬೇಕು. ಹಲ್ವಾ ಚೆನ್ನಾಗಾಗಬೇಕಂದ್ರೆ ಲೋ ಫ್ಲೇಮಲ್ಲಿ ನಿಧಾನವಾಗಿ ಬೇಯಿಸಬೇಕು. ಒಂದು ಅರ್ಧ ಮುಕ್ಕಾಲು ಗಂಟೆ ಹಿಡಿಯುತ್ತೆ ಇದು ಚೆನ್ನಾಗಾಗೋದಕ್ಕೆ. ನೀವು ಕುಕ್ಕರಲ್ಲಿ ಬೇಕಾದ್ರೂ ಮಾಡ್ಬೋದು, ಆದರೆ ಕುಕ್ಕರಲ್ಲಿ ಈ ರೀತಿ ರುಚಿ ಬರೋದಿಲ್ಲ. ನೋಡಿ, ಆಗಾಗ ಮುಚ್ಚಳ ತೆಗೆದ್ಬಿಟ್ಟು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 10 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸಿದ ಮೇಲೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಒಂದು 1/4 ಕೆ ಜಿ ಹಾಕಿದ್ದೀನಿ. ಅರ್ಧ ಕೆ ಜಿ ಕ್ಯಾರೆಟಿಗೆ 1/4 ಕೆ ಜಿ ಬೆಲ್ಲ ನಾನು ಹಾಕಿದ್ದೀನಿ. ನೀನು ತುಂಬ ಸಿಹಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋಬೋದು, ಅಥವಾ ಇದ್ರ ಬದಲಾಗಿ ಸಕ್ಕರೆ ಕೂಡ ಹಾಕ್ಕೋಬೋದು. ಈಗ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತು ಇದನ್ನು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ನೋಡಿ, ಈಗ ಈ ರೀತಿಯಾಗಿದೆ. ಆಗಾಗ ಮುಚ್ಚಳ ತೆಗ್ದು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನೋಡಿ, ಇನ್ನೂ ಇಷ್ಟು ನೀರಿದೆ. ತುಂಬಾ ಚೆನ್ನಾಗುತ್ತೆ. ತುಂಬ ನಿಧಾನವಾಗಿ ಇದನ್ನು ಬೇಯಿಸಬೇಕು. ಅವು ತುಂಬ ಚೆನ್ನಾಗಿ ಒಳ್ಳೆ ರುಚಿಯಾಗಿ ಆಗುತ್ತೆ. ಈಗ 1-2 ಸ್ಪೂನು ತುಪ್ಪ ಹಾಕಿದ್ದೀನಿ. ತುಪ್ಪ ಇನ್ನೂ ಜಾಸ್ತಿನೂ ಬೇಕಿದ್ರೂ ಹಾಕ್ಬೋದು. ಸಾಕು, ಇಷ್ಟ ಹಾಕಿದ್ರೆ ಸಾಕು. 2 ದೊಡ್ಡ ಸ್ಪೂನಲ್ಲಿ ತುಪ್ಪ ಹಾಕಿದ್ದೀನಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ 1-2 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. ಮಿಲ್ಕ್ ಪೌಡರ್ ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಒಂದು 3-4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಫ್ರೈ ಮಾಡಿಟ್ಟಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ. ಹಾಲಿನ ಪುಡಿ ಹಾಕಿ ಆದಮೇಲೆ ಮುಚ್ಚಳ ಮುಚ್ಚೋದು ಬೇಡ, ಹಾಗೆಯೇ ಓಪನ್ನಲ್ಲೇ ಮತ್ತೆ ಒಂದು 3-5 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡಬೇಕು. ಪೂರ್ತಿ ನೀರು ಕಮ್ಮಿ ಆದಮೇಲೆ ಹಾಲಿನ ಪುಡಿ ಹಾಕಿ, ತುಪ್ಪ ಹಾಕಿ, ಹಾಲಿನ ಪುಡಿ ಹಾಕಿ, ಏಲಕ್ಕಿ ಪುಡಿ ಹಾಕಿ, ಫ್ರೈ ಮಾಡಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕಿ
ಮತ್ತು ಒಂದು ಸ್ವಲ್ಪ ಹಂಗೆ ಓಪನಲ್ಲೇ ಇಟ್ಟು ಮುಚ್ಚಿದ್ದೇನೆ. ಮತ್ತೊಂದು 5 ನಿಮಿಷ ನೋಡಿ ಈ ರೀತಿ ಮತ್ತೊಂದು 5 ನಿಮಿಷ ಬೇಯಿಸಿದ ಮೇಲೆ ಕ್ಯಾರೆಟ್ ಹಲ್ವಾ ಸೂಪರಾಗಿ ರೆಡಿ ಇದೆ. ಬಿಸಿ ಬಿಸಿಯಾಗಿ ಬೇಕಾದ್ರೂ ತಿನ್ಬೋದು, ತಣ್ಣಗೆ ಮಾಡ್ಕೊಂಡಾದರೂ ತಿನ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.